ಸ್ನೇಹಿತರೆ ನಮಸ್ಕಾರ. ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಸ್ಕೃತದ ಸ್ವರ ಸಂಧಿಯಲ್ಲಿರ್ತಕ್ಕಂಥ ವೃದ್ಧಿ ಸಂಧಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೃದ್ಧಿ ಸಂಧಿ ಅಂದ್ರೆ ಏನು ಅಂತಂದ್ರೆ ಮುಂದುವರಿಯುವುದು, ಬೆಳವಣಿಗೆ, ಹೆಚ್ಚುವುದು ಅಂತೇಳಿ ಹೇಳ್ತೀವಿ. ವೃದ್ಧಿ ಅಂದ್ರೆ ಬೆಳವಣಿಗೆ, ಮುಂದುವರಿಯುವುದು. ನಾವು ಹಿಂದಿನ ಎಲ್ಲಾ ಸಂಧಿಗಳಲ್ಲಿ ನೋಡಿದಾಗ ಅ ಆ ಇ ಈ ಉ ಊ ರು ಎ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಓ ಐ ಮತ್ತು ಅವು ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಹಿಂದಿನಿಂದ ಕೆಳಗಡೆಯಿಂದ ಇಳಿಕೆ ಕ್ರಮದಿಂದ ಏರಿಕೆ ಕ್ರಮದಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಅಲಿಂದ ಹಿಡಿದು ಐವರೆಗೂ ಬರೋದನ್ನು ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ವೃದ್ಧಿ ಸಂಧಿ ಅಂದ್ರೆ ಸಂಧಿ ಪದದಲ್ಲಿ ಎರಡು ಅಕ್ಷರಗಳು ಬಳಕೆ ಆಗ್ತವೆ. ನಾವು ಐ ಅಂತ ಹೇಳ್ತೀವಿ, ಔ ಅಂತ ಹೇಳ್ತೀವಿ. ನೀವು ನನ್ನ ಮೊದಲನೇ ವಿಡಿಯೋ ಸ್ವರಗಳು ಅಂತ ಏನಿದೆ ಆ ಒಂದು ವಿಡಿಯೋ ನೋಡಿದಾಗ ಐ ಮತ್ತು ಅವನ ಸಂಧ್ಯಕ್ಷರ ಅಂತಾನೆ ಹೇಳಿ ಕರಿತೀವಿ. ಆದ್ರೆ ಈ ಸಂಧಿಯಲ್ಲಿ ನಾವು ವೃದ್ಧಾಕ್ಷರ, ವೃದ್ಧಿ ಆಗೋದನ್ನ ವೃದ್ಧಾಕ್ಷರ ಅಂತೇಳಿ ಕರಿತೀವಿ. ಐ ಔ ಅಂತ ಹೇಳ್ತೀವಲ್ಲ, ಹಾಗೆ ಐ ಮತ್ತು ಅವನ್ನ ನಾವು ವೃದ್ಧಿ ಸಂಧಿಯಲ್ಲಿ ನೋಡ್ತೀವಿ. ಮೊದಲಿಗೆ ವೃದ್ಧಿ ಸಂಧಿ ಅಂದ್ರೆ ಏನು ಅಂತೇಳಿ ಅದರ ವ್ಯಾಖ್ಯಾನ ನೋಡೋಣ. ಆಕಾರಗಳ ಮುಂದೆ, ಆಕಾರಗಳ ಮುಂದೆ ಅಂದ್ರೆ ಪೂರ್ವ ಪದದಲ್ಲಿರ್ತಕ್ಕಂಥ ಆಕಾರಗಳ ಮುಂದೆ ಉತ್ತರ ಪದದಲ್ಲಿ ಐಕಾರಗಳು ಬಂದರೆ, ಐಕಾರವು ಸಂಧಿ ಪದದಲ್ಲಿ ಐಕಾರವು ಔಕಾರಗಳು ಬಂದರೆ ಅಂದ್ರೆ ಆಕಾರಗಳ ಮುಂದೆ ಮತ್ತೆ ಪೂರ್ವ ಪದದಲ್ಲಿ ಆಕಾರಗಳು ಬಂದಾಗ ಉತ್ತರ ಪದದಲ್ಲಿ ಔಕಾರಗಳು ಬಂದರೆ ಅದನ್ನ ಅಲ್ಲಿ ಸಂಧಿ ಪದದಲ್ಲಿ ಔಕಾರವು ಆದೇಶವಾಗಿ ಬರುವುದನ್ನ, ಸಂಧಿ ಪದದಲ್ಲಿ ಆದೇಶವಾಗಿ ಬರುವುದನ್ನ ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಇದು ವಾಕ್ಯ ಆಯ್ತು. ಹಾಗೆ ಇದನ್ನ ನಾವು ಇಲ್ಲಿ ಇರ್ತಕ್ಕಂಥದ್ದನ್ನ ಸೂತ್ರ ಅಂತೇಳಿ ಕರಿತೀವಿ. ಇಲ್ಲಿರೋದನ್ನ ಸೂತ್ರ ಅಂತೇಳಿ ಕರಿತೀವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರತಿ ಸರಿ ಹೇಳ್ತಾ ಇರ್ತೀರಿ, ಇದು ಪೂರ್ವ ಪದ, ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಇದು ಮೊದಲನೇ ಪದ, ಉತ್ತರ ಅಂದ್ರೆ ನಂತರದ ಪದ, ಇದು ಸಂಧಿ ಪದ ಅಂತೇಳಿ ಕರಿತೀವಿ. ಆಕಾರಗಳ ಮುಂದೆ ಐಕಾರಗಳು ಬಂದಾಗ ಐಕಾರವು ಆದೇಶವಾಗಿ ಬರುವುದು. ಐಕಾರ ಅಂದ್ರೆ ಐನೇ ಬರೋದಿಲ್ಲ, ಈ ಐಯೇ ಬರೋದಿಲ್ಲ, ಅದರ ಐ ಬರುತ್ತೆ, ಇದು ಐ ಬರುತ್ತೆ. ಹಾಗೆ ಪೂರ್ವ ಪದದಲ್ಲಿ ಆಕಾರಗಳ ಮುಂದೆ ಔಕಾರಗಳು ಬಂದಾಗ ಔಕಾರವು ಆದೇಶವಾಗಿ ಬರುವುದನ್ನ ನಾವು ಇದನ್ನ ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಈ ವೃದ್ಧಿ ಸಂಧಿಯಲ್ಲಿ ಉದಾಹರಣೆಯೊಂದಿಗೆ ನೋಡೋಣ. ಏಕ ಪ್ಲಸ್ ಏಕ, ಏಕೈಕ. ನೋಡಿ ಇಲ್ಲಿ ಕ ಪ್ಲಸ್ ಅ ಇದೆ, ಹಾಗೆ ಇಲ್ಲಿ ಎ ಬಂದಿದೆ, ಇಲ್ಲಿ ಐ ಬಂದಿದೆ. ಏಕ ಇಲ್ಲಿ ಅ ಬಂದಿದೆ, ಪೂರ್ವ ಪದದಲ್ಲಿ ಇರತಕ್ಕಂತ ಅ ಬಂದಿದೆ. ಹಾಗೆ ಉತ್ತರ ಪದದಲ್ಲಿ ಎ ಬಂದಿದೆ, ಉತ್ತರ ಪದದಲ್ಲಿ ಎ ಬಂದಿದೆ. ಇವೆರಡರ ಬದಲಾಗಿ ಐ ಬಂದಿದೆ, ಇಲ್ಲಿರ್ತಕ್ಕಂಥ ಐ ಬಂದಿದೆ, ಈ ಐ ಬಂದಿದೆ. ಹಾಗೆ ಐ ಬರೋದನ್ನು ನೋಡೋಣ. ಮಹಾ ಪ್ಲಸ್ ಐಶ್ವರ್ಯ. ಮಹೈಶ್ವರ್ಯ ಅಂತೇಳಿ ಕರಿತೀವಿ. ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ ಅಂತೇಳಿ ಕರಿತೀವಿ. ಹಾಗೆ ಇಲ್ಲಿ ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ. ಯಾವುದೇ ಅಕ್ಷರ ಇಲ್ಲಿ ಹೋಗೋದಿಲ್ಲ, ಈ ಅಕ್ಷರ ಸಮೇತ ಬಿಟ್ಟು ಹೋದರೆ ಇಲ್ಲಿ ಐ ಅಂತ ಬರ್ತೀವಲ್ಲ, ನಾವು ಐ ಅನ್ನು ಬಳಕೆ ಮಾಡ್ತೀವಿ. ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ, ಮಹೈಶ್ವರ್ಯ ಅಂತೇಳಿ ಕರಿತೀವಿ. ಹಾಗೆ ಜಲ ಪ್ಲಸ್ ಓಘ ಜಲೋಘ, ಜಲ ಪ್ಲಸ್ ಓಘ ಜಲೌಘ.
ಇಲ್ಲಿ ಅವು ಬಂದಿದೆ, ಇಲ್ಲಿ ಅವು ಬಂದಿದೆ. ಹಾಗೆ ಇಲ್ಲಿ ಅ ಇದೆ, ಇಲ್ಲಿ ಓ ಇದೆ. ಜಲ ಪ್ಲಸ್ ಓಘ ಜಲೌಘ, ಇಲ್ಲಿರ್ತಕ್ಕಂಥ ಅವು ಬಂದಿದೆ. ಇಲ್ಲಿ ಪೂರ್ವ ಪದದಲ್ಲಿ ಅ ಇದೆ, ಉತ್ತರ ಪದದಲ್ಲಿ ಓ ಇದೆ, ಸಂಧಿ ಪದದಲ್ಲಿ ಅವು ಆದೇಶವಾಗಿ ಬಂದಿದೆ. ಇದು ವೃದ್ಧಿ ಸಂಧಿ. ಹಾಗೆ ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ಮಹಾ ಇಲ್ಲಿ ಆ ಇದೆ, ಹಾಗೆ ಇಲ್ಲಿ ಅವು ಇದೆ. ಇಲ್ಲಿ ಆ ಇದೆ, ಪೂರ್ವ ಪದದಲ್ಲಿ ಆ ಇದೆ, ಉತ್ತರ ಪದದಲ್ಲಿ ಅವು ಇದೆ, ಸಂಧಿ ಪದದಲ್ಲಿ ಅವು ಆದೇಶವಾಗಿ ಬಂದಿದೆ. ಇಲ್ಲಿ ಅವು ಆದೇಶವಾಗಿ ಬರುವುದನ್ನ ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಆಕಾರಗಳ ಮುಂದೆ ಐಕಾರಗಳು ಬಂದಾಗ, ಐಕಾರವು ಆಕಾರಗಳ ಮುಂದೆ ಔಕಾರಗಳು ಬಂದಾಗ ಔಕಾರವು ಆದೇಶವಾಗಿ ಬರುವುದನ್ನ ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಕೆಲವೊಂದು ಉದಾಹರಣೆಗಳ ಇನ್ನು ನೋಡೋಣ. ಮಹೌಷಧ ನೋಡಿ, ಜನ ಪ್ಲಸ್ ಐಕ್ಯ ಜನೈಕ್ಯ, ಜನ ಜನ ಪ್ಲಸ್ ಐಕ್ಯ ಜನೈಕ್ಯ. ಲಿಂಗ ಪ್ಲಸ್ ಐಕ್ಯ ಲಿಂಗ ಪ್ಲಸ್ ಐಕ್ಯ ಲಿಂಗೈಕ್ಯ. ಶಿವ ಪ್ಲಸ್ ಐಕ್ಯ ಶಿವೈಕ್ಯ. ಅಷ್ಟ ಅಷ್ಟ ಅಂದ್ರೆ 8 ಐಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಗಂಗಾ ಗಂಗನೈ, ಗಂಗಾ ಅಲ್ಲ ಗಂಗಾ, ಗಂಗಾ ಪ್ಲಸ್ ಓಘ ಗಂಗೌಘ, ಗಂಗಾ ಪ್ಲಸ್ ಓಘ ಗಂಗೌಘ. ದಿವ್ಯ ಪ್ಲಸ್ ಔಷಧ ದಿವ್ಯೌಷಧ. ಮಹಾ ಪ್ಲಸ್ ಔಷಧ ಮಹೌಷಧ. ಹೀಗೆ ಇನ್ನು ಅನೇಕ ಉದಾಹರಣೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಈ ವೃದ್ಧಿ ಸಂಧಿ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಮೊದಲಿಗೆ ವೃದ್ಧಿ ಸಂಧಿಯಲ್ಲಿ ನೀವು ಸರಳವಾಗಿ ತಿಳ್ಕೊಳ್ಬೇಕಾಗಿರೋದು ಈ ಸೂತ್ರ ಅಂತ ಹೇಳ್ತೀವಲ್ಲ, ಈ ಸೂತ್ರವನ್ನ ನೀವು ತಿಳ್ಕೊಂಡಾಗ ಇದು ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ. ಆಕಾರಗಳ ಮುಂದೆ ಐಕಾರಗಳು ಬಂದಾಗ ಐಕಾರವು, ಆಕಾರಗಳ ಮುಂದೆ ಔಕಾರಗಳು ಬಂದಾಗ ಸಂಧಿ ಪದದಲ್ಲಿ ಔಕಾರವು ಆದೇಶವಾಗಿ ಬರುವುದನ್ನು ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ. ಇದು ಇಷ್ಟು ಉದಾಹರಣೆಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ಬಿಡಿಸಿ ಬರೆದಾಗ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ.